ಅಂಕಲ್, ನೀವು ಹೇಳ್ತೀರಿ ನಿಜನಾ? ಅಲ್ಲ, ಆ ಥರ ಇದ್ದ ವ್ಯಕ್ತಿ ಈ ಥರ ಆಗ್ಬಿಟ್ಟಿದಾನ? ಹ್ಞೂ ಕಣಪ್ಪ ಆನಂದಪ್ಪ, ವಿಚಿತ್ರವಾದರೂ ಸತ್ಯ ಅಂತಾರಲ್ಲ ಆ ಥರ. ಆನಂದಪ್ಪ, ನೀನು ನನಗೆ ಸಿಕ್ಕಾಪಟ್ಟೆ ಬೈತಾ ಇದೆಯಲ್ಲ, ಈಗ ಮನಸ್ಸಿನ ಮೂಲೆಯಲ್ಲೆಲ್ಲ ಒಂದು ಕರುಣೆ ಹುಡ್ತಾ ಇದೆಯಲ್ಲ. ಈ ಮನುಷ್ಯತ್ವ ಅಂದರೆ ಹಾಗೆ ಎಲ್ಲೋ ಒಂದು ಕಡೆ ಮನಸ್ಸು ಕರಗೋಗ್ಬಿಡುತ್ತೆ. ಅವನು ಮುಂಚಿನ ಥರ ಇಲ್ಲ, ಪೂರ್ತಿ ಹಣ್ಣಾಗೋಗ್ಬಿಟ್ಟಿದ್ದಾನೆ. ಈ ಪರಿಸ್ಥಿತಿ ಮನುಷ್ಯನನ್ನು ಮಾಗಿಸುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಗೋಗ್ಬಿಟ್ಟಿದ್ದಾನೆ. ಆಕಾಶದಲ್ಲಿ ಮೆರಿತಿದ್ದ ಆನಂದಪ್ಪ, ಈಗ ಪಾತಾಳಕ್ಕೆ ಬಿದ್ದುಬಿಟ್ಟಿದ್ದಾನಲ್ಲ. ಅಷ್ಟು ಎತ್ತರದಿಂದ ಬಿದ್ದರೆ ತುಂಬ ನೋವಾಗಿರ್ಬೇಕಲ್ಲ? ಇಲ್ಲ ಅಂಕಲ್, ನನಗೇನು ಆ ಥರ ಅನ್ನಿಸ್ತಾ ಇಲ್ಲ. ಅವನ ಮೇಲೆ ಯಾವುದೇ ರೀತಿಯ ಮರುಕ, ಕರುಣೆ ಗಿರಣೆ ಆ ಥರದ್ದು ಏನೂ ಇಲ್ಲ. ಇಷ್ಟಕ್ಕೂ ಅಂಕಲ್, ಅವನೇನು ಕಮ್ಮಿನ ಮೆರೆದಿದ್ದು? ಅವ್ನು ಮೆರೆದಿದ್ದ ಲೆವೆಲ್ಗೆ ಈಗೇನು ಅನುಭವಿಸ್ತಾ ಇದ್ದಾನಲ್ಲ, ಅದು ಕಡಿಮೆನೆ. ಇನ್ನೂ ಜಾಸ್ತಿನೇ ಆಗಬೇಕಾಗಿತ್ತು. ನಿಜ ಹೇಳಬೇಕು ಅಂದರೆ ನಮಗೆ ಖುಷಿನೇ ಆಗ್ತಾ ಇದೆ. ಮಾಡಿದ್ದುಣ್ಣೋ ಮಾರಾಯ ಅಂತ ಅವನು ಮಾಡಿದ್ದನ್ನು ಅವನು ಅನುಭವಿಸ್ತಾ ಇದ್ದಾನಷ್ಟೆ. ಕರ್ಮ ಅವನ್ನ ರೋಸ್ಟ್ ಅಲ್ಲ, ಡಬಲ್ ರೋಸ್ಟ್ ಮಾಡ್ತಾ ಇದೆ. ನೀವು ಯಾಕಂಕಲ್ ಅಷ್ಟೊಂದು ತಲೆ ಕೆಡಿಸ್ಕೋತಾ ಇದ್ದೀರಾ? ಈಗಲೂ ನೋಡಿ, ನೀವನ್ನ ಮಾತಾಡ್ಸಕ್ಕೆ ಹೋದಾಗ ನಿಮ್ಮನ್ನು ಗೌರವದಿಂದ ಮಾತಾಡ್ಸದ್ನ? ಇಲ್ಲ ತಾನೆ, ಬೈದು ಕಳಿಸಿದ್ದಾನೆ. ಇದರಲ್ಲೇ ಗೊತ್ತಾಗಲ್ವಾ ಅವನು ಕೊಬ್ಬು ಕರಗಿಲ್ಲ ಅಂತ? ಅದು ಕರಗೋದು ಇಲ್ಲ ಬಿಡಿ, ಇನ್ನೂ ಸರಿಯಾಗಿ ಅನುಭವಿಸ್ತಾನೋ. ಆನಂದಪ್ಪ, ಯಾಕಪ್ಪ ಹಂಗೆ ಮಾತಾಡ್ತೀಯ? ಅವನು ಚಿಕ್ಕವನಿದ್ದಾಗ ನಾನು ಎದೆಗೆ ಓದಿತಿದ್ದ, ದೊಡ್ಡವನಾದ್ಮೇಲೆ ಅಭ್ಯಾಸ ಬಿಟ್ಟಿಲ್ಲ. ಆನಂದಪ್ಪ, ಅವಳು ಅವನನ್ನು ಸಾಕಿದ ನಾಯಿ ಥರ ನಡ್ಸ್ಕೋತಾ ಇದ್ಲು. ಅದನ್ನು ನೋಡಿದ ಮೇಲೂ ಹೆಂಗಪ್ಪ ಸಹಿಸ್ಕೊಳ್ಳೋದು? ಮನಸ್ಸಿಗೆ ತುಂಬ ಹಿಂಸೆ ಆಗುತ್ತೆ ಕಣಪ್ಪ. ಅಲ್ಲ ಅಂಕಲ್, ನಾವ ಹೇಳಿದ್ವಿ ಈ ದಾರಿಲಿ ಹೋಗಪ್ಪ, ಮಾಡಬಾರ್ದು ಮಾಡು ಅಂತ. ಅವನ ದಾರಿನ ಅವನೇ ಆಯ್ಕೆ ಮಾಡಿಕೊಂಡ, ಮಾಡಬಾರದು ಮಾಡ್ದ, ಅದಕ್ಕೆ ಅನುಭವಿಸ್ತಾ ಇದ್ದಾನೆ. ಬಂಗಾರದಂಥ ಹುಡುಗಿ ಆ ಮಲ್ಲಿನ ಬಿಟ್ಟು ಕಾಗೆ ಬಂಗಾರದಿಂದ ಹೋದ್ನಲ್ಲ. ಹೆಣ್ಮಕ್ಳ ಶಾಪ ಸುಮ್ಮನೆ ಇರುತ್ತಾ? ತಟ್ಟಿದೆ, ಅನುಭವಿಸ್ತಾನೆ ಬಿಡಿ ಅಂಕಲ್. ದೊಡ್ಡವ್ರೊಂದು ಮಾತು ಹೇಳ್ತಾರಲ್ಲ ಅಂಕಲ್, ಜೀವನದಲ್ಲಿ ನಾವು ಮಾಡೋ ಒಂದೇ ಒಂದು ಸಣ್ಣ ತಪ್ಪು ನಮ್ಮ ಲೆಕ್ಕಾಚಾರನೇ ಬುಡಮೇಲೆ ಮಾಡಿಬಿಡುತ್ತೆ ಅಂತ. ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಇವನೇ. ಮಾಡಿದ್ದವನು ಅನುಭವಿಸ್ತಾ ಇದ್ದಾನೆ, ನಾವೇನು ಮಾಡೋಕ್ಕಾಗುತ್ತೆ? ಅನುಭವಿಸ್ಲಿ ಬಿಡಿ. ಟೈಮಿಗೆ ಬಣ್ಣ ಬದಲಾಯಿಸ್ತೀರಾ, ಆದರೆ ನಾನಾಗಲ್ಲ. ನಾನು ಯಾವಾಗಲೂ ಒಂದೇ ಥರ ಇರ್ತೀನಿ. ಆವಾಗ ಹೇಗೋ ಈಗಲೂ ಹಾಗೇನೆ. ಬೇಕಾಗಿಲ್ಲ ನನಗೆ ಆ ನಿಮ್ಮ ಫೇಕ್ ಸೆಟಪ್ಪು, ಆ ಮನೆ, ನಿಮ್ಮ ರಿಲೇಷನ್ಶಿಪ್ಪು, ಕರುಳ ಬಳ್ಳಿ ಸಂಬಂಧ, ಕಿಡ್ನಿ, ಯಾವುದು ನನಗೆ ಬೇಕಾಗಿಲ್ಲ. ಸಾಕಾಗೋಗಿದೆ ನನಗೆ, ನಾನೆಲ್ಲೂ ಬರೋದಿಲ್ಲ. ಇಂಥ ಬಾಳು ಬದುಕಬೇಕ ನೀನು? ಈ ನಾಯಿ ಬಾಳು ಬೇಕಾ ನಿಂಗೆ? ಇವಳು ಸವತ ಸಾಕಣೋ, ಬಾರೋ ನನ್ನ ಜೊತೆಗೆ, ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ, ಬಾ ನನ್ನ ಜೊತೆಗೆ. ಮುಚ್ಚಪ್ಪಾಯಿ, ಏನೋ ನಿನ್ಗೆ ವ್ಯವಸ್ಥೆ, ಏನೋ ನೀನು ವ್ಯವಸ್ಥೆ ಮಾಡೋದು? ನೀನು ಯಾವ ನನಗೆ ವ್ಯವಸ್ಥೆ ಮಾಡೋದಕ್ಕೆ? ಮುಗ್ದೋಯ್ತು. ನನ್ನನ್ನು ಉಳಿಸ್ಕೊಳ್ಳೋ ಅವಕಾಶ ನಿಮ್ಗಳ ಹತ್ರ ಮುಗ್ದೋಯ್ತು. ಸತ್ ಮೇಲೆ ಬಂದು ಶ್ರದ್ಧಾಂಜಲಿ ಆಡೋ ಥರ ಇವಾಗ ಬಂದು ಕತೆ ಓದ್ತಾ ಇದ್ದೀಯ ನನ್ನ ಹತ್ರ ನೀನು? ಅಲ್ಲ ಕಣೋ ಅಳಿಭಯ್ಯ. ಮುಚ್ಚಪ್ಪಾಯಿ, ಜಾಸ್ತಿ ಮಾತಾಡಂಗಿಲ್ಲ. ಟೆನ್ಷನ್ ಆಗ್ತಾ ಇದೆ ನನಗೆ. ನನ್ನ ಕಂಟ್ರೋಲಲ್ಲಿ ನಾನಿಲ್ಲ. ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೊರಟೋಗು, ಹೋಗ್ಬಿಡು, ನನ್ನ ಕಣ್ಣಿಂದ ಕಾಣಿಸ್ಕೊಬೇಡ, ಹೋಗ್ಬಿಡು. ನೀವು ಕೂತ್ಕೊಳ್ಳಿ. ಇಲ್ಲ, ಅತ್ತೆ ಏನು ಊಟ ಮಾಡಿಲ್ಲ, ಅವ್ರು ಮಾಡ್ತೀನಿ, ಮಾಡಿ. ಮಮ್ಮಿ, ನಂಗೆ ಯಾಕೋ ಊಟ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ನೀವೇ ತಿನ್ನಿಸ್ತೀರಾ? ಓಕೆ. ಪಪ್ಪ, ನನಗೂ ಯಾಕೋ ಊಟ ಮಾಡಬೇಕು ಅಂತ ಅನಿಸ್ತಿಲ್ಲ. ನೀವೇ ತಿನ್ನಿಸ್ತೀರಾ?
ಅಷ್ಟೇ ತಾನೆ ಪುಟಿ. ಮಾಡು. ಪಪ್ಪ ನೀವು ಮಿಂಚುಗೆ ಮಾತ್ರ ತಿನ್ಸೋದ ನನಗೆ ತಿನ್ಸಲ್ವಾ? ಇಲ್ಲಪ್ಪ, ನಿನಗೂ ತಿನ್ನಿಸ್ತೀನಿ. ಅಮ್ಮ ಅವನಿಗೆ ಮಾತ್ರ ತಿನ್ನಿಸ್ತೀರಾ, ನನಗೆ ತಿನ್ಸಲ್ವಾ? ತಿನ್ನಿಸ್ತಿದ್ದೀನಲ್ಲ ಕಂದ, ತಿನ್ನಿಸ್ತಿದ್ದೀನಿ. ಏನ್ರಿ ಕಾಂಪ್ರಮೈಸ್ ಆಗ್ತಾನ? ರೆಡಿಯಾಗಿರಿ, ಇನ್ನೊಂದೇನಾದರೂ ಬರುತ್ತೆ. ಪಪ್ಪ ಈ ಸಲ ಫ್ಲೈಟಲ್ಲಿ ಫುಡ್ ಬರಬೇಕು. ಅಂದರೆ ಏನು, ಏರೋಪ್ಲೇನ್ ಥರ ಸೌಂಡ್ ಮಾಡ್ಕೊಂಡು ತಿನ್ನಿಸ್ಬೇಕಾ? ಹೊಸ ಪ್ರೊಫೆಷನ್. ಓಕೆ, ಈಗ ಫ್ಲೈಟು ಲ್ಯಾಂಡ್ ಆಗ್ತದೆ. ಬಾ, ಲ್ಯಾಂಡ್ ಆಯ್ತಾ? ಮಮ್ಮಿ ನನಗೂ ಏರೋಪ್ಲೇನ್ ತರ ತಿನ್ಸಿ. ಬೇಡ, ನಿನಗೆ ರಾಕೆಟಲ್ಲಿ ತಿನ್ನಿಸ್ಲಾ? ಹಾ, ಎಲ್ಲಿ ಮಮ್ಮಿ ರಾಕೆಟ್? ರಾಕೆಟ್ ಸ್ಪೀಡ್ ಕಂದ, ಅದು ಹೋಯ್ತು ಆಗ್ಲೇ ಹೊಟ್ಟೆಯಲ್ಲಿ. ಬೇಕಾಗಿಲ್ಲ ಮಮ್ಮಿ. ಪಪ್ಪ ನೀವೇ ತಿನ್ಸಿ ಪಪ್ಪ, ಮಮ್ಮ ಫುಲ್ ಸ್ಪೀಡು. ಕ್ರ್ಯಾಶ್ ಲ್ಯಾಂಡಿಂಗ್ ಆಗ್ಬಿಡುತ್ತೆ. ಆಯ್ತು ಬಿಡಪ್ಪ. ಹೇಳ್ದೆ ಕ್ರ್ಯಾಶ್ ಲ್ಯಾಂಡಿಂಗ್ ಆಗುತ್ತೆ. ತಿನ್ನೋಣ. ನನಗೆ ಜಾಸ್ತಿ ತಿನ್ಸಿದ್ದು. ನನಗೆ ಹೋಗೋ. ಗೌತಮ್ ಅವರೇ, ಏನ್ ಬೆಳಗಿನ ಲ್ಯಾಪ್ಟಾಪ್ ಅಲ್ಲೇ ಮುಳುಗೋಗಿದ್ದೀರಾ? ಅವೆಲ್ಲ ಇರೋದನ್ನೇ ಮರ್ಸ್ಬಿಟ್ಟಿದ್ದೀರಾ ನೀವು? ಇಲ್ಲ, ಅದು ಈ ಕಡ್ಡಿ ಆಡಿಸೋರು ಅಂತಾರೆ ಗೊತ್ತಾ? ಅಂದರೆ ಈ ಮಿಡ್ಲ್ ಮೆನ್ಗಳಿರ್ತಾರಲ್ಲ, ಅವರೇ ಜಾಸ್ತಿ ದುಡ್ಡು ಮಾಡ್ತಾ ಇದ್ದಾರೆ. ಈಗ ಬೆಳೆಯೋನು ಕಷ್ಟಪಡ್ತಾನೆ, ತಿನ್ನೋನು ದುಡ್ಡು ಕೊಡ್ತಾನೆ. ಆದರೆ ಈ ಮಧ್ಯೆ ಇರೋರು ಮಾತ್ರ ಸುಮ್ಮನೆ ಕೂತ್ಕೊಂಡು ಲಾಭ ಮಾಡ್ತಾರೆ. ಓಕೆ, ಅಂದರೆ ಒಂದು ಆ್ಯಪ್ ಡೆವಲಪ್ ಮಾಡೋಣ ಅಂತಿದ್ದೀನಿ. ಏನಂದರೆ ರೈತ ನಾನು ಇದನ್ನು ಬೆಳೆದಿದ್ದೀನಿ ಅಂತ ಇಲ್ಲಿ ಹಾಕಬೇಕು. ಯಾರಿಗೇನು ಬೇಕೋ ಅವರು ಅದನ್ನು ಇಲ್ಲಿ ಬುಕ್ ಮಾಡ್ತಾರೆ. ಸೊ ಇಲ್ಲಿ ಮಿಡ್ಲ್ ಮನ್ಗಳದು ನೋ ಆಟ ನೋ ಕಾಟ, ಪ್ಯೂರ್ಲಿ ಬಿಸ್ನೆಸ್. ಫಸಲು ಬರೋದಕ್ಕೆ ಮುಂಚೆನೇ ತನಗೇನು ಬೇಕು ಅನ್ನೋದನ್ನು ಪ್ರೀ ಬುಕ್ ಮಾಡ್ಬೋದು. ಇದರಿಂದ ಅವ್ನಿಗೇನು ಬೇಕೋ ಅದು ರಿಸರ್ವ್ ಆಗುತ್ತೆ ಆ್ಯಂಡ್ ಅವ್ನಿಗೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ರೈತನಿಗೂ ಟೆನ್ಷನ್ ಇರೋಲ್ಲ.